ಗೈಸ್ ನೋಡಿ ಗೈಸ್. ಓ ಅಣ್ಣ ಅಕ್ಕ ಊಟ ತಿಂದಾದ್ಮೇಲೆ ಆಯ್ತಾ ಏನ್ ಮಾಡ್ತೀನಿ ಇವ್ರ ಮಾಮೂಲಿ ಫೋನ್ ಮಾಡಿಬಿಟ್ಟು ಸ್ಪೀಕರ್ ಹಾಕ್ಬಿಟ್ಟು ಕೊಟ್ಬಿಡ್ತೀನಿ. ನಾನು ಇರಿಟೇಟ್ ಮಾಡ್ಬೋದು ಹಿಂಗೆ. ಸೊ ಗೈಸ್ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ರಚನಾ ವಿನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ತಮ್ಮನೇಲಲ್ಲಿ ನೋಡಿರ್ತೀರಾ, ನವೀನ್ ಆಲ್ರೆಡಿ ನನ್ನ ಇರಿಟೇಟಿಂಗ್ ವ್ಲಾಗ್ ಮಾಡಿದ್ದೇನೆ. ಸೊ ಉಲ್ಟಾ ಇವತ್ತು ನಾನು ನವೀನ್ನ ಇರಿಟೇಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸೊ ಫಸ್ಟ್ ಮಾಡೋಕ್ಕೆ ವ್ಲಾಗ್ ಮಾಡೋಕ್ಕೆ ಫಸ್ಟ್ ಆಫ್ ಆಲ್ ಫಸ್ಟು ಎನರ್ಜಿ ಬೇಕು. ಸೊ ನಮಗೆ ಸ್ವಲ್ಪ ಎನರ್ಜಿ ಕೊಟ್ಬಿಟ್ರೆ ನಾವು ತಡ್ಕೊಳ್ಳೋಕ್ಕೆ ಸ್ವಲ್ಪ ಇದಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಊಟ ಮಾಡ್ಕೊಂಡ್ಬರೋದು, ಎನರ್ಜಿ ಫುಡ್. ಹೌದು ಗೈಸ್ ಬನ್ನಿ. ಸೊ ಗೈಸ್ ಅದಕ್ಕೆ ನಾನು ಇವತ್ತು ನಾವಿನ್ನ ಇರಿಟೇಟ್ ಮಾಡಬೇಕು. ಬಟ್ ಅದಕ್ಕೂ ಮುಂಚೆ ಇವಾಗ ಹೋಗಿ ತಿನ್ನಬೇಕು. ಫಸ್ಟು ಹೊಟ್ಟೆ ಹಸಿತಿದೆ ಅಂತ ಅವನಿಗೆ. ಇರಿಟೇಟ್ ಮಾಡೋಕ್ಕೆ ನಾವು ತಡ್ಕೊಬೇಕು ಅಂತಂದರೆ ಫಸ್ಟು ಊಟ ಬೀಳಬೇಕು ಹೊಟ್ಟೆಗೆ, ಆಮೇಲೆ ಇರಿಟೇಟಿಂಗ್. ನಾನು ಯೂಶಲಿ ರಿಯಲ್ ಲೈಫಲ್ಲೆಲ್ಲ ಇರಿಟೇಟ್ ಮಾಡಲ್ಲ ಗೈಸ್. ನಂಗೆ ಇರಿಟೇಟ್ ಬೇಗ ನನಗಾಗುತ್ತೆ, ನಾನು ಇರಿಟೇಟ್ ಎಲ್ಲ ಮಾಡಲ್ಲ. ಅದಕ್ಕೆ ನಂಗೆ ಒಂಚೂರು ಯೋಚನೆ ಮಾಡೋಕ್ಕೆ ಟೈಮ್ ಬೇಕು ಅಷ್ಟೇ ಗೈಸ್. ಸುಮ್ಮನೆ ಇದ್ದರೆ ಸರಿ, ಕ್ಯಾಮ್ರಾ ಮುಂದೆ ಸತ್ಯ ಹಿಂಗೆ ತಳ್ಳಿದ್ರೆ ಹಿಂದೆ ಕಡೆಯಿಂದ. ಸೊ ಗೈಸ್ ಬನ್ನಿ ಹೋಗೋಣ. ನಾನು ಇರಿಟೇಟ್ ಮಾಡ್ಬೋದು ಹಿಂಗೆ. ಕ್ಯಾಲಿಫೋರ್ನಿಯಾ ಬ್ಯೂರೋಟೋ ಇದೆ ಅನ್ಕೊಂಡೆ ಗೈಸ್, ಬಟ್ ನೋಡಿದ್ರೆ ಇಲ್ಲ. ಅದಕ್ಕೆ ಸಬ್ವೆ ತಿಂತಾ ಇದ್ದೀನಿ. ಸಬ್ವೆ ಟೇಸ್ಟ್ ಮಾಡಿಲ್ಲ ನಾನು, ಮಾಡಬೇಕು ಡಯಟ್ ಫುಡ್. ಮಾಡಿಲ್ವಾ? ಸಬ್ವೆ ನಾನು ಮಾಡಿಲ್ಲ. ಸೊ ಇಲ್ಲೂ ಹೆಲ್ದಿ ಫುಡ್ ಸಿಗುತ್ತೆ ಅಂತ ಡಯಟ್ ಕೋಕೋ ಐತೆ, ತಗೊಳ್ಳೋಣ. ಡಯಟ್ ಕೋಕೋ ಗೈಸ್ ಏನು ಗೊತ್ತಾ, 522 rupees ಹೆಲ್ದಿ ಫುಡ್ ತಿಂತಾ ಇದೀವಿ. ಅದೇ 1000 ರೂಪಾಯಿ KFC ತಿಂತಾ ಇದ್ವಿ ಅಂತ ಹೆಲ್ದಿ ಫುಡ್. ಡಯಟ್ ಕೋಕೋ ಅಂತ ಅದ್ರ ಜೊತೆ. ಹೌದಾ? ಪ್ರಾಫಿಟ್ ಕಾಯ್ದು ಹುಡುಗಿನ ಸುಮ್ಮನೆ ಹಂಗೆ. ಏನು ಹೇಳಿದ್ದು? ಇವತ್ತು ಏನು ಮಾಡ್ತಿರೋದು ನಾವು? ಓ ಅಣ್ಣ ಅಕ್ಕ ಊಟ ತಿಂದಾದ್ಮೇಲೆ ಆಯ್ತಾ, ಊಟ ತಿಂದಾದ್ಮೇಲೆ ಸುಮ್ಮನೆ ಅಪ್ಪ ಊಟ ತಿಂದಾದ್ಮೇಲೆ ಹೇಳ್ರದು. ನಾನು ಹೇಳಿಲ್ಲ ಇಲ್ಲ, ನಾನು ಹೇಳ್ತಾ ಇರೋದು ದಯವಿಟ್ಟು ಊಟ ಮಾಡೋರು ಎನರ್ಜಿ ಬರಲಿ, ಆಮೇಲೆ ನೀನು ಮಾಡಿ ಏನು ಬೇಕಾದ್ರೆ ಮಾಡಿ, ಎನರ್ಜಿ ಬರಲಿ ಅಷ್ಟೇ. ನೀನು ನಂಗೆ ಹಿಂಗೆ ಪಬ್ಲಿಕಲ್ಲಿ ನೋಡೋಂಗೆ ಊಟ ತಿಂದಾದ್ಮೇಲೆ ನೀನು ಏನು ಬೇಕಾದ್ರೆ ಮಾಡು. ನೀನಾಗಿದ್ದರೆ ಹೆಂಗೆ ಆಡ್ತಿದ್ದ ಅಂತ ನಂಗೆ ಗೊತ್ತು. ಎಂಪೈರು ಬಾಬಾ ಅಂತ ಕರಿತಾ ಇದ್ದೆ, ಆದರೆ ಡಯಟ್ ಫುಡ್ಡು ಮುಚ್ಕೊಂಡು ಡಯಟ್ ತಿನ್ನು ಅಂತ ಇತ್ತು. ಅಲ್ಲ ಸಾರಿ, ಡಯಟ್ ಅಂತೀನಿ, ಕ್ಯಾಲ್ರೀಸ್ ಫ್ಯಾಟು ಮುಚ್ಕೊಂಡು ಡಯಟ್ ಫುಡ್ ತಿನ್ನು ಅಂತ. ಹೌದಾ ನವೀನಾ? ಎಸ್, ಸುಮ್ಮನೆ ಊಟ ತಿಂದಾದ್ಮೇಲೆ ಸ್ಟಾರ್ಟು. ಇಷ್ಟ ಗೊತ್ತಾ, ನಂಗೆ ಹೊಟ್ಟೆ ಹಸಿದ್ರೆ ನಾನು ಇವ್ರಿಗೆ ಹೇಳ್ತೀನಿ, ನಾನು ಮಾತಾಡಿಸ್ಬೇಡ, ಬಿಕಾಸ್ ನಂಗೆ ಹೊಟ್ಟೆ ತುಂಬ ಹಸುವಾಗ್ತಿದೆ. ಹೊಟ್ಟೆ ಸಿಗ್ಬೇಕಾದ್ರೆ ಹೊಟ್ಟೆ ಮುಗ್ದಾದ್ಮೇಲೆ ನೀನು ಮಾಡು, ಏನು ಬೇಕಾದ್ರೂ ಮಾಡ್ತಾರೆ. ಅದನ್ನ ನಾನು ಡಿಸೈಡ್ ಮಾಡೋದು. ಹೂ ದ ಹೆಲ್ ಆರ್ ಯು? ಆಹಾ, ಏನು? ಎಸ್ ಮೇಡಮ್, ಊಟ ಬೇಡ, ಆಟ ಬೇಡ. ನಾನೇನು ಮಾಡಿದೆ? ಹಿಡ್ಕೊಂಡು ಹೋಗು. ಊಟ ಆಟ ಬೇಡ, ಊಟ ಆಟ ಬೇಡ, ಹಿಡ್ಕೊಂಡು ಹೋಗು ನವೀನ ನೀನು. ಊಟ ಆಟ ಬೇಡ. ನಾನು ಆ ಕಡೆ ಅಲ್ಲೇ ಯಾರಿಗೆ ಬೈತಿದ್ಯಾ ನೀನು? ಇಲ್ಕೂರಣ್ಣ, ಇಲ್ಕೂರ್ ಬದಲಿ ಖಾಲಿ ಇದೆಯಲ್ಲ. ಇಲ್ಲ ಖಾಲಿ ಐತಿ, ಹಿಂದೆ ಯಾವುದೋ ಇದು ಇರ್ತಿದ್ದಾರೆ. ಅದಲ್ಲ, ಅದು ಅನ್ಸುತ್ತೆ. ನಮಗೆ ಗೊತ್ತಾಗಲ್ಲ. ಹೆಂಗ್ ಗೊತ್ತಾಯ್ತು? ಹಂಗೆ ಒಂದೇ ಕಡೆ ಕೊಟ್ಟಿರೋದು ನನಗೆ ಮಾತ್ರ, ನಿನಗೆ ಕೊಟ್ಟರೆ ಸರಿ. ಸೊ ಗೈಸ್ ಇವಾಗ ಇದನ್ನು ತಿಂದು ಆಮೇಲೆ ನೆಕ್ಸ್ಟ್ ಏನು ಅಂತ ನೋಡೋಣ ಗೈಸ್. ತಿನ್ನೋ ಟೇಸ್ಟ್ ಹೆಂಗಿದೆ ಫಸ್ಟು? ನಿಮಿಷ ಇದು ಫೋಟೋ ಹೊಡಿ ಕಳಿಸ್ಬೇಕಿರೋ ಇದೆ. ತಿನ್ನೋರ್ಗಿರೋ ಒಂದು ನಿಮಿಷ, ತಿನ್ನೋರ್ಗಿರೋ ಒಂದು ನಿಮಿಷ. ನಾನು ಒಂದು ನಿಮಿಷ ಸುಮ್ಮನೆ ತಿನ್ನೋ, ಒಂದು ನಿಮಿಷ ಫೋಟೋ ಕಳಿಸ್ ಸುಮ್ಮನೆ ಇರೋ. 45,000 ರೂಪಾಯಿ ವಾಚ್ನ ಹೆಂಗ್ ಇಟ್ಟಿದ್ಯಾ ಗೊತ್ತಾ? ತಗೊಳ್ಳೋ, ಕಾಯ್ತಿರೋ, ತಗೋ ಬೇಗ. ನನ್ನ ಮೇಲೆ ಆಡೆ ಫೋಟೋ ಕಳಿಸ್ಬೇಕು ಸುಮ್ಮನೆ. ನನ್ನ ಮೇಲೆ ಆಡೆ ಫೋಟೋ ಕಳಿಸ್ಬೇಕು ಸುಮ್ಮನೆ ಅನ್ಬೇಡ. ಗೈಸ್ ನೋಡಿ ಗೈಸ್ ಹೆಂಗ್ ಮಾಡ್ತಾ ಇದ್ದೀವಿ, ಮೋಸ ಇದೆಲ್ಲ. ಚೆನ್ನಾಗಿ ತೆಗೆದು ಕಳಿಸ್ಬೇಕು, ಒಂದು ನಿಮಿಷ ಸುಮ್ಮನೆ ಆಯ್ತು ಕಳಿಸಿ. ಸುರವಾಗಿ ಸುಮ್ಮನೆ ಫೋಟೋ ತೆಗೆಯೋ ಸುಮ್ಮನೆ. ವಾಚ್ ಹಾಕೊಳ್ಳೋ ಒಡೆ. ಪೇಪರ್ ಎಲ್ಲ ಬಿಡಿಸ್ಬಾರ್ದು. ಎತ್ಕೋ ಪೇಪರ್. ನೀನು ಬೀಳ್ಸಿರೋದು ನಾನಲ್ಲ. ಎತ್ಕೊಳ್ಳಲ್ಲ. ಇರೇ ಎತ್ಕೊತೀನಿ. ಬೇಗ ಎತ್ಕೋ. ಅದು ಊಟ ತಿಂದಾದ್ಮೇಲೆ ತಾವಲ್ಲೇ ಹೇಳ್ತಿರ್ತಾನೆ ನಾನು.
ತಿನ್ನು. ಫಸ್ಟ್ ನಾನು ತಿನ್ಸೋದು ತಿನ್ಬೇಕು ನೀನು. ನಾನು ತಿನ್ನಿಸ್ತೀನಿ ಪೆರಿ ಪೆರಿ ಚಿಕನ್. ಫಸ್ಟ್ ಹೆಂಗಿದೆ ಅಂತ ಹೇಳ್ಬೇಕು. ಹೆಂಗಿದೆ? ಚೆನ್ನಾಗಿಲ್ವಾ ಗೈಸ್? ಪಾಪ ತಿನ್ಲಿ ಬಿಡಿ ಗೈಸ್. ನನಗೆ ಪಾಪ ಅನ್ಸುತ್ತೆ ಊಟ ತಿನ್ನುವಾಗ ಹಂಗೆಲ್ಲ ಮಾಡಬಾರ್ದು ಅಂತ. ಇವಾಗ ಏನು ಪ್ಲ್ಯಾನು? ಏನಿಲ್ಲ, ಅದು ಏನೋ ಆಫರ್ ಐತಲ್ಲ ಫುಲ್ಲು, ಅದು ನೋಡೋಣ. ಓ ಕೆಳಗಡೆ ಅಲ್ಲ ಪೇಪರ್ ಬೀಳಿಸ್ಬಾರ್ದು. ಹೌದಾ? ಇರಿಟೇಟ್ ಆಗಲ್ವಾ ನಿಮಗೆ? ನನಗೇನು ಇರಿಟೇಟ್ ಆಗುತ್ತೆ. ಆಯ್ತು ಆಗ್ತದೆ, ಆಗಲ್ಲ. ಬಾ ರೆಡಿ ಹೋಗೋಣ. ಸೊ ಒಂದು ನಿಮಿಷ, ನಿಮ್ಮ ಫೋನ್ ನಂಬರೇ ಮಾಡ್ತಾ ಇದ್ದೀನಿ ನಾನು. ಯಾಕೆ ಕಾಲ್ ಮಾಡ್ಬಿಟ್ಟು ಕೊಟ್ಬಿಡ್ತೀನಿ ಗೈಸ್ ಫೋನನ್ನು ಯಾರಿಗಾದ್ರು. ಮಾಮಂಗೆ ಮಾಡ್ಬಿಟ್ಟು ಕೊಟ್ಬಿಡ್ತೀನಿ. ಸುಮ್ಮನೆ ಇತ್ತು, ಅಲ್ಲಿ ಇದಕ್ಕೆ ಹೋಗೋರು ನಂಗೆ ಗೊತ್ತಿಲ್ಲ ಅದು. ಇವಾಗ ಅವ್ರ ಮಾಮಗೆ ಫೋನ್ ಮಾಡಿಬಿಟ್ಟು ಸ್ಪೀಕರ್ ಹಾಕ್ಬಿಟ್ಟು ಕೊಟ್ಬಿಡ್ತೀನಿ. ಏನಾದರೂ ಮಾಡ್ಕೊಂಡು ತಗೋರಿ ಹಿಂಗಾಗ್ತೈತೆ. ಸ್ವಿಚ್ ಆಫ್. ಬನ್ನಿ ಗಾಯ್ಸ್, ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಈ ಸ್ಪೂನ್ ಹಾಕಿದ್ರೆ ಹೆಂಗಿದೆ ಗೈಸ್? ಸಿಟ್ಟು ಬಂತು ಗೈಸ್, ಸಿಟ್ಟು ಬಂತು, ಸಿಟ್ಟು ಬಂತು. ಸ್ಪೂನ್ ಎತ್ತು. ಸ್ಪೂನ್ ಅಲ್ಲಿ ಬೀಳಿಸ್ತಾರ ಹಂಗೆ ತಿಂದಿರೋ ಸ್ಪೂನು ಎತ್ತು ಗೈಸ್. ಇದು ಇರಿಟೇಟಿಂಗ್ ಮಾಡ್ಸೋದಲ್ದೆ ಅವ್ರ ಕೈಲೇ ಎಲ್ಲ ಎತ್ತಿಸ್ತೀನಿ ನಾನು. ಬಾ ಹೋಗೋಣ. ಆನೆ ಆಗ್ತಿಲ್ಲ. ನನಗೆ ಗೊತ್ತಿಲ್ಲಪ್ಪ, ನಿನ್ನ ಫೋನ್ ಡಿಫೆಕ್ಟ್ ಅದು. ನಾನು ಆಫ್ ಮಾಡಿದೆ ಅಷ್ಟೇ. ಬಂತಲ್ಲ. ಯಾವ ಫೋನ್ಗಳು ಇಟ್ಕೊತಿರೋ ಚೈನಾ ಸೆಟ್ಗಳು ಇಟ್ಕೊಂಡ್ಬಿಡ್ತಾರೆ ಇವ್ರುಗಳು. ಹಿಂಗೆ ಮಾಡ್ತಾರೆ ಗೈಸ್. ಆಯ್ತು ಇರ್ಲಿ, ಟೈಮ್ ಬರಲ್ವಾ? ಅಪ್ಪನ ಟೈಮ್ ರಿವೆನ್ಸ್ ತಗೋತಿದ್ಯಲ್ವಾ? ಕಾಫಿ ಕುಡಿಬೋದಲ್ಲ, ಏನು ತೊಂದರೆ ಅಲ್ವಾ? ಇವತ್ತು ಸ್ಟಾರ್ಬಕ್ಸ್ ಅಲ್ಲಿ ಬೈ ಒನ್ ಗೆಟ್ ಒನ್ ಇದೆ. ಹಾಂ ಓಕೆ ಹಂಗಾರೆ ಕಾಫಿ ಅದಾದ್ಮೇಲೆ ನಂಗೆ ಗೊತ್ತು ಇರಿಟೇಟ್ ಮಾಡಿರ್ತಿಲ್ಲ, ಪಾಪ ಬೇಜಾರು ಮಾಡ್ಕೊತಾರೆ ಅಂತ ಕೂಡ ಸಣ್ಣ ಹುಡುಗಿ. ಬೈಸೆಪ್ ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಹಿಂಗಿದೆ. ನೋವು ಇಷ್ಟೆಲ್ಲ ಆಟ ಆಡಬೇಡ. ಬೇಡ ಬೇಡ ಗೈಸ್. ನಾನು ಇವನು ಜಿಮ್ ಮಾಡಿ 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 ಹೆಂಗ್ ಹೋಗ್ತಿದ್ಯಾ? ಇಲ್ಲೇ ಯಾವ್ದೋ ಸ್ಟೋರ್ ಇತ್ತಲ್ಲ, ಜಿಮ್ ಮಾಡಿ ಗೈಸ್ ಫುಲ್ ಇದು ಬೈಸಪ್ ನೋವು ಬಂದ್ಬಿಟ್ಟಿದೆ. ಮುಟ್ಟಿದ್ರೆ ನೋವಾಗುತ್ತೆ ಗೈಸ್. ಅದಕ್ಕೆ ಇವನಿಗೆ ಅರೆ ಆಯ್ತು, ನಾನು ಬಿಟ್ಟಾರೆ ಬಿಡ್ತೀನಾ? ಇಲ್ಲ ಹಂಗೆಲ್ಲ ಮಾಡ್ಬಾರ್ದು. ನಾನು ಜಿಮ್ ಮಾಡ್ಬಿಡ್ತೀನಿ. ಆಮೇಲೆ ಆಯ್ತು ಮಾಡು, ತೊಂದರೆ ಇಲ್ಲ, ತೊಂದರೆ ಇಲ್ಲ. ಇದೆ ಮತ್ತು ಓಕೆ, ಇದೆ ಮತ್ತು ಗೈಸ್. ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡಬೇಕಿತ್ತು ಆ್ಯಕ್ಚುಲಿ. ಇನ್ನು ತುಂಬ ಅನ್ಕೊಂಡಿದ್ದೆ. ಬಟ್ ದೆನ್ ಇವಾಗ ರಾಧನ್ನ ನೋಡಕ್ ಹೋಗ್ತಾ ಇದೀವಿ. ಸಡನ್ ಆಗಿ ಎಮರ್ಜೆನ್ಸಿ ಬಂತು, ಅದಕ್ಕೆಲ್ಲ ಇಲ್ಲಿಗೆ ಬಿಟ್ಟು. ಅದೇನೋ ಕೋಇನ್ಸಿಡೆನ್ಸ್ ಗೊತ್ತಿಲ್ಲ. ರಾಧನ್ ಪಾಪಗೆ ಹಾಗೆ ಶಾಪಿಂಗ್ ಮಾಡಿದ್ವಿ ನಾವು. ಹಾಗೆ ಫೋನ್ ಮಾಡಿದ್ರು, ಅಂದರೆ ಲೈಕ್ ರಾಧಾ ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ಲು. ಸೊ ಅದಕ್ಕೋಸ್ಕರ ಇವಾಗ ನಾನು ಹೋಗ್ತಾ ಇದ್ದೀನಿ. ಮತ್ತೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಅಷ್ಟೇ. ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನೀವು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡ್ಕೊಳ್ಳಿ. ಅದಾಗಿದ ತಕ್ಷಣ ಮತ್ತೆ ನಾನು ವಾಪಸ್ ಬರ್ತೀನಿ. ಓಕೆ, ಬಾಯ್ ಗೈಸ್. ಬಾಯ್ ಬಾಯ್. ತೋಳೆ ನೋಡಿ ಹೆಂಗ್ ಬರ್ತಾರ ನಮ್ಡಾನು. ಅವಳು ಆಲ್ರೆಡಿ ಸಿಟ್ ಮಾಡ್ಕೊಂಡು ಅವಳು ನಿನ್ನ ಮೇಲೆ ಮಾತಾಡ್ತಿಲ್ಲ. ಅವಳು ನಾನು ಮಾತಾಡ್ತಿಲ್ಲ. ಅದಕ್ಕೆ ಟಾಮ್ ಆ್ಯಂಡ್ ಜೆರಿ ಅಂತ ಚಪ್ಪಲಿ ಕೊಡ್ತೀನಿ ಅವಳಿಗೆ, ಗಿಫ್ಟ್ ಕೊಡ್ತೀನಿ. ಮುಂದೆ ಹಾಕೋ ಇದು ಸೀಟು. ನೀ ಹಾಯ್ ಹೋಗ್ತಾ ಯಾಕೆ ಯಾಕೆ ಬಾ ಬಂಗಾರಿ. ನಾನಾಯ್ತು ಮಾತಾಡ್ಸ್ತೀನಿ ನಿನ್ನ. ಈಗ ಮಾತಾಡ್ಸಲ್ಲ. ನಿನ್ನ ಹತ್ರ ಯಾಕೆ ಮಾತಾಡ್ಸ್ಬೇಕು? ಈಗ ಮಾತಾಡ್ಸಲ್ವಾ? ಯಾಕೆ ನವೀನನ್ನ ನಾನೇನ್ ಮಾಡ್ತೀನಿ? ಆಯ್ತು ಬಿಡ್, ನಾನು ನಮ್ಮ ಪಿಂಕಿನ ಮಾತಾಡಿಸ್ಕೊತೀನಿ. ಥ್ಯಾಂಕ್ ಯು ಪಿಂಕಿ. ನಂಗೋಸ್ಕರ ಬೆಡ್ ಪ್ಯಾಪ್ಸ್ ತಂದಿರೋದಕ್ಕೆ. ಯುಕ್ತ ಅಂತೀನಿ. ಪಿಂಕಿ ತಗೋ ಪಿಂಕಿ, ನಿಂಗೋಸ್ಕರ. ಹೌದಾ? ಅಟ್ಟು ತಿನ್ನು ಸಾಕಟ್ಟು. ನಿಂಗೆ ಯುಕ್ತ ಚಿನಿ ತಗೊಳ್ಳಿ. ಗಂಟ್ಲು ಅಲ್ಲಲ್ಲ, ಇದು ಆಕ್ಚುಲಿ ತಿಂದ್ರೆ ಗಂಟ್ಲು ತಂಪಾಗುತ್ತೆ. ಗುಡ್ ಫಾರ್ ಹೆಲ್ತ್.
ಯಾರ್ ವಿಶ್ ಬೇಡ ಬಿಡು. ನವೀನ್ ನಿಂಗೋಸ್ಕರ ಏನೋ ತಂದಿದ್ದ, ಬೇಡ ಬಿಡು. ಏನ್ ಆಟಿಟ್ಯೂಡ್ ಅಂದ್ರೆ ಗೊತ್ತಾ? ಬೇಡ ಬಿಡು ಬೇಡ ಬಿಡು, ಕಾಲ್ ಮೇಲೆ ಕಾಲ್ ಹಾಕೊಂಡು ಮತ್ತೆ ಯಾಕೆ ನಮ್ಮ ಕಾರಲ್ಲಿ ಕೂತಿದ್ಯಾ? ಆನ್ಸರ್ ನಹಿ. ಸರಿ, ಇವಾಗ ಏನೋ ಕೊಡ್ತಾನೆ ನವೀನ ಬಾಯಿಲ್ ಮುಂದೆ ನನ್ನ ಹತ್ರ. ಮಾಸ್ಕ್ ಬೇಡ ಬಾ ಚಪ್ಲಿ ಬಿಟ್ಟು ಹೋಗ್ಬಿಡು ಅಂತ ಕೇಳೆ. ಏನ್ ನವೀನ ತೋರ್ಸೋನು? ತೋರ್ಸಿ, ಏನೋ ತಂದಿದ್ದಾನಂತೆ. ಅಲ್ಲ, ನೀಟಾಗಿ ಕೇಳ್ಬೇಕು ನೀನು. ನವೀನ ಚಿನ್ನಿ ತೋರ್ಸೋಡ್ಬೇಕಾ? ಕೇಳೆ. ನವೀನ ಚಿನ್ನಿ ಪ್ಲೀಸ್ ನಂಗೆ ಗಿಫ್ಟ್ ಕೊಡು. ಹೇಳಲ್ವಾ? ಸರಿ ಕೇಳು. ನವೀನ ಚಿನ್ನಿ, ನವೀನ ಚಿನ್ನಿ, ನವೀನ ಚಿನ್ನಿ ಪ್ಲೀಸ್ ನೀನೇನ್ ತಂದಿದ್ಯಾ ಕೊಡು ಅನ್ನು ಬೇಗ. ನವೀನ ಚಿನ್ನಿ ಬೇಡ ಬಿಡು ಬೇಡ ಬಿಡು ನವೀನ. ಆಯ್ತು, ನವೀನ ಅಂತೆ ಟಾಮ್, ಇದು ಯುಕ್ತ ಅಂತೆ ಜರಿ, ಅದಕ್ಕೆ ಅವನ್ ತಂದಿದ್ದು. ಹಾ, ನವೀನ ಟಾಮ್, ಅದು ಜರಿ, ನೀನು. Successfully pranked.